ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಬೆಳಗಾಯಿತು ಪ್ರಿಯರೇ. ಮತ್ತೊಂದು ಸಾರಿ ಅನುದಿನದ ಧ್ಯಾನಕ್ಕಾಗಿ ನೀವೆಲ್ಲರೂ ಸಿದ್ಧರಾಗಿದ್ದೀರಿ ಎಂದು ನಂಬುತ್ತೇನೆ. ಪ್ರತಿದಿನ ಈ ರೀತಿ ನಿಮ್ಮೆಲ್ಲರಿಗೋಸ್ಕರ ದೇವರ ಸನ್ನಿಧಿಯಲ್ಲಿ ಕಾದುಕೊಂಡು ಆತನ ಸಂದೇಶ ನಿಮಗೆ ಸಾರ್ತಿದ್ದೇವೆ. ನಿಮ್ಮಲ್ಲಿ ಅನೇಕರು ಆಶೀರ್ವದಿಸಲ್ಪಡ್ತಾ ಇದ್ದೀರೆಂದು ತಿಳಿಸುವುದಕ್ಕಾಗಿ ದೇವರನ್ನು ಸ್ತುತಿಸ್ತೇನೆ. ನೀವಿದುವರೆಗೂ ಎಂದಿಗೂ ಕೂಡ ವೀಕ್ಷಿಸುತ್ತಾ ಈ ವಿಷಯ ನಮಗೆ ತಿಳಿಯಪಡಿಸಿದ್ದರೆ ದಯವಿಟ್ಟು ಒಂದು ವಾಟ್ಸಪ್ಪನ್ನು ಕಳಿಸಿಕೊಡಿ. 8939731313 ನಂಬರಿಗೆ, ಹಾಗೂ ನೀವು ಇತರ ದೇಶದಿಂದ ವೀಕ್ಷಿಸುವುದಾದರೆ ಇದೇ ನಂಬರಿಗೆ ನೀವು ವೀಕ್ಷಿಸ್ತಿದ್ದೀರಿ ಎಂಬ ಒಂದು ಮೆಸೇಜ್ ಕಳಿಸಿದ್ರೆ ನಮಗೆ ಪ್ರೋತ್ಸಾಹವಾಗಿರುತ್ತೆ. ಈ ಸೇವೆಯನ್ನು ಮುಂದುವರಿಸುವುದಕ್ಕಾಗಿ ನೀವು ಸಹಕರಿಸಿದವರಾಗಿರುತ್ತೀರಿ. ಒಂದು ವೇಳೆ ಬೆಳಗ್ಗೆ ವೀಕ್ಷಿಸಲಿಕ್ಕಾಗದಿದ್ದರೆ ನಿಮಗೆ ಅನುಕೂಲವಾದ ಸಮಯದಲ್ಲಿ ವೀಕ್ಷಿಸಿರಿ. ಇತರ ದೇಶದಲ್ಲಿದ್ದವರು ನಿಮಗೆ ಸಮಯ ಸಿಕ್ಕಾಗ ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದಾದರೆ ದೇವರ ವಾಕ್ಯವನ್ನು ಅನುಕೂಲವಾದ ನಿಮ್ಮ ಸಮಯದಲ್ಲಿ ವೀಕ್ಷಿಸಬಹುದು. ಸಂಡೆಯೂ ಕೂಡ ಬಿಡದೆ ನಾವು ಸಂದೇಶ ಸಾರುತ್ತಲೇ ಇದ್ದೇವೆ. ಹಾಗಾಗಿ ದೇವರು ಅನೇಕ ಸತ್ಯಗಳನ್ನು, ಅಂದರೆ ವಾಕ್ಯ ನಮ್ಮ ಹೃದಯದಲ್ಲಿ ಸಮೃದ್ಧಿಯಾಗಿರುವುದಕ್ಕಾಗಿ ದೇವರು ತನ್ನ ವಾಕ್ಯದಿಂದ ಆಧ್ಯಾತ್ಮಿಕವಾಗಿ ನಮ್ಮನ್ನು ಬಲಪಡಿಸುವುದಕ್ಕಾಗಿ ಮಾತಾಡ್ತಿದ್ದಾರೆ. ಈ ಸೇವೆ ಅನೇಕರಿಗೆ ಆಶೀರ್ವಾದವಾಗಿರುವಂತೆ ಹೀಗೆ ಪ್ರಯಾಸ ಪಡುತ್ತಿದ್ದೇವೆ. ನಮಗಾಗಿಯೂ ಪ್ರಾರ್ಥಿಸಿ. ಬನ್ನಿ ಒಂದು ಚಿಕ್ಕ ಪ್ರಾರ್ಥನೆಯೊಂದಿಗೆ ಈ ದಿನ ವಾಕ್ಯ ಧ್ಯಾನಿಸೋಣ. ಪರಿಶುದ್ಧ ದೇವರೇ, ನಿಮ್ಮ ವಾಕ್ಯಕ್ಕಾಗಿ ಕಾದುಕೊಂಡಿದ್ದೇವೆ. ನಮ್ಮ ಬದುಕಿನಲ್ಲಿ ಆಧ್ಯಾತ್ಮಿಕವಾಗಿ ನಾವು ಬೆಳೆಯಲು ನಿಮ್ಮ ಕೃಪೆ ನಮಗೆ ಅಗತ್ಯವಾಗಿರೋದ್ರಿಂದ ಆಧ್ಯಾತ್ಮಿಕವಾಗಿ ಬಲಗೊಳ್ಳಲು ಜೀವಾಹಾರವನ್ನು ನಿಮ್ಮ ವಾಕ್ಯದ ಮೂಲಕ ನಮಗೆ ಅನುಗ್ರಹಿಸುತ್ತೀರಿ ಎಂದು ನಿಮ್ಮ ಸನ್ನಿಧಿಗೆ ಬರ್ತಿದ್ದೇವೆ. ಮಾತಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆ, ಆಮೇನ್. ದೇವರಿಗೆ ಸ್ತೋತ್ರ. ಮತ್ತೆ ನೀವು ಯಾವ್ಯಾವ ಸ್ಥಳದಿಂದ ವೀಕ್ಷಿಸ್ತಿದ್ದೀರೆಂದು ಲೈವ್ ಚಾಟ್ನಲ್ಲಿ ಬಂದು ನಿಮ್ಮ ಹೆಸರು ಊರು ಕೂಡ ಟೈಪ್ ಮಾಡಿರಿ. ಮತ್ತು ಈ ಉದಯಕಾಲ ಸಮಯದಲ್ಲಿ ನಮ್ಮ ವಿಷಯದಲ್ಲಿ ನಾವು ದೇವರ ಮಕ್ಕಳಾದ ನಂತರ ನಾವು ಬಹು ಜಾಗರೂಕರಾಗಿರಬೇಕು. ಒಂದು ಬಿಳಿ ವಸ್ತ್ರದ ಮೇಲೆ ಒಂದು ಚಿಕ್ಕ ಕಪ್ಪು ಚುಕ್ಕೆ ಬಿದ್ದರೂ ಕೂಡ ಅದು ತಕ್ಷಣವೇ ಕಾಣಿಸಿಕೊಳ್ಳುತ್ತೆ. ಒಂದು ಬಿಳಿ ಕಾಗದದ ಮೇಲೆ ಕಪ್ಪು ಚುಕ್ಕೆ ಇಟ್ಟು ಒಂದು ಚಿಕ್ಕ ಡಾಟ್ ಅಷ್ಟೇ. ಈ ಬಿಳಿ ಕಾಗದ ಹೇಗಿದೆ ಎಂದು ಕೇಳುವುದಾದರೆ, ಅಗೋ ಅಲ್ಲೊಂದು ಕಪ್ಪು ಚುಕ್ಕೆ ಇದೆ ಎಂದು ಹೇಳಿದ್ರಂತೆ. ಅದಕ್ಕೆ ನಾವು ನಮ್ಮ ಮನಸ್ಸಾಕ್ಷಿಯನ್ನು ಜಾಗ್ರತೆಯಿಂದ ಕಾಪಾಡಿಕೊಳ್ಳಬೇಕು. ನಮ್ಮ ಮನಸ್ಸಾಕ್ಷಿ ಒಂದು ಸ್ಕ್ಯಾನಿಂಗ್ ಇನ್ಸ್ಟ್ರೂಮೆಂಟ್ಗಿಂತಲೂ ಬಹಳ ಪವರ್ಫುಲ್ ಆಗಿದೆ. ಅದು ಬಹಳ ಸೆನ್ಸಿಟಿವ್, ಬಹಳ ಸೂಕ್ಷ್ಮವಾಗಿದೆ. ಅದು ನಾವು ಒಪ್ಪಿಕೊಳ್ಳುವಂತೆ ಮಾಡುವಂಥದ್ದು, ನಮ್ಮ ಸ್ಥಿತಿ ನಮಗೆ ತಿಳಿಯಪಡಿಸುವಂಥದ್ದಾಗಿದೆ. ಮುಖ್ಯವಾಗಿ ನಮ್ಮಂತಹ ಸೇವಕರಿಗೆ ಎಷ್ಟು ಜನ ಪರಿಶೀಲಿಸುತ್ತಾರೆ ನೋಡಿರಿ. ಯಾವ ತಪ್ಪು ಕಂಡುಹಿಡಿಯೋಣ, ಏನ್ ಮಾಡೋಣ ಎಂಬುದಾಗಿ ಎಲ್ಲರ ಕಣ್ಣುಗಳು ಹೆಚ್ಚು ಹೈಲೈಟ್ ಆಗುವವರ ಮೇಲೆಯೇ ಇರುತ್ತವೆ. ಅದು ಯಾವ ರಂಗದಲ್ಲಿದ್ದವರೂ ಸಹ. ನಿಮ್ಮ ಸ್ಥಾನ ಬೆಳೆದಂತೆ ನಿಮಗೆ ವಿಮರ್ಶೆಗಳು ಹೆಚ್ಚಾಗ್ತವೆ. ಅದಕ್ಕೆ ನಾವು ಇನ್ನೂ ಹೆಚ್ಚು ಜಾಗರೂಕರಾಗಿರಬೇಕು. ನಮ್ಮ ಮನಸ್ಸಾಕ್ಷಿಯನ್ನು ನಾವು ಜಾಗರೂಕತೆಯಿಂದ ಕಾಪಾಡಿಕೊಳ್ಳಬೇಕು. ಪೌಲನು ಹೇಳ್ತಾನೆ, ಅಪೊಸ್ತಲರ ಕೃತ್ಯಗಳು 24ನೇ ಅಧ್ಯಾಯದ 16ನೇ ವಚನದಲ್ಲಿ, ಇದರ ದೆಸೆಯಿಂದ ದೇವರ ವಿಷಯದಲ್ಲಿಯೂ ಮನುಷ್ಯರ ವಿಷಯದಲ್ಲಿಯೂ ನಾನು ನಿರ್ದೋಷಿ ಎಂದು ಸಾಕ್ಷಿ ಹೇಳುವ ಮನಸ್ಸು ನನಗೆ ಯಾವಾಗಲೂ ಇರಬೇಕು ಎಂದು ಅಭ್ಯಾಸ ಮಾಡಿಕೊಳ್ಳುತ್ತೇನೆ ಅಂದನು. ಏನಂತೆ? ನಾನು ದೇವರ ವಿಷಯದಲ್ಲಿಯೂ ಮನುಷ್ಯರ ವಿಷಯದಲ್ಲಿಯೂ ನಿರ್ದೋಷಿ ಎಂದು ಸಾಕ್ಷಿ ಹೇಳುವ ಮನಸ್ಸು ನನಗೆ ಯಾವಾಗಲೂ ಇರಬೇಕು ಎಂದು ಅಭ್ಯಾಸ ಮಾಡಿಕೊಳ್ಳುತ್ತೇನೆ. ಅಷ್ಟು ದೊಡ್ಡ ಭಕ್ತನಾಗಿದ್ದನು. ಮನುಷ್ಯರ ಮುಂದೆ ನನ್ನ ಮನಸ್ಸು ಸರಿಯಾಗಿರಬೇಕು, ದೇವರ ಮುಂದೆಯೂ ಸರಿಯಾಗಿರಬೇಕು. ನಮ್ಮ ತಪ್ಪೇನಾದರೂ ಬಹಿರಂಗವಾಗಿರೋದಾದರೆ ಆ ತಪ್ಪುಗಳನ್ನು ಮನುಷ್ಯರು ಕಂಡುಕೊಳ್ಳುತ್ತಾರೆ. ನಮ್ಮ ಅಂತರಂಗದ ತಪ್ಪು ಅವರಿಗೆ ಗೊತ್ತಾಗಲ್ಲ ಬಿಡಿ. ಆದರೆ ನಮ್ಮ ಅಂತರಂಗದಲ್ಲಿ ದೋಷ ಇರೋದಾದರೆ ಕರ್ತನು ಬಾಧೆ ಪಡ್ತಾರೆ. ಹಾಗಾಗಿ ಮನುಷ್ಯರ ಮುಂದೆಯೂ ಸರಿಯಾಗಿರಬೇಕು, ದೇವರ ಮುಂದೆಯೂ ಸರಿಯಾಗಿರಬೇಕು. ನಾನು ದೇವರ ಮುಂದೆ ಸರಿಯಾಗಿದ್ದೇನೆ, ಮನುಷ್ಯರು ಏನಂದುಕೊಂಡ್ರೆ ನನಗೇನು ಅಂದರೆ ನಡೆಯಲ್ಲ ಪ್ರಿಯರೇ. ಆ ಕಾಲದಲ್ಲಿ ಯೇಸುಕ್ರಿಸ್ತನು ಮನುಷ್ಯರ ದಯೆಯಲ್ಲಿಯೂ ದೇವರ ದಯೆಯಲ್ಲಿಯೂ ಬೆಳೆಯುತ್ತಿದ್ದರು ಎಂದು ವಾಕ್ಯ ಹೇಳುತ್ತೆ. ಸಮುವೇಲನ ವಿಷಯದಲ್ಲಿಯೂ ಹಾಗೇ ಇದೆ. ಅವನು ಬಾಲಕನಾಗಿದ್ದಾಗ ದೇವರ ದಯೆಯಲ್ಲಿಯೂ ಮನುಷ್ಯರ ದಯೆಯಲ್ಲಿಯೂ ಬೆಳೆಯುತ್ತಾ ಇದ್ದನಂತೆ. ದೇವರೊಂದಿಗೆ ಸರಿಯಾಗಿರುವವನು ಖಂಡಿತವಾಗಿಯೂ ಮನುಷ್ಯರೊಂದಿಗೂ ಸರಿಯಾಗಿರ್ತಾನೆ. ದೇವರನ್ನು ಪ್ರೀತಿಸುವವನು ಮನುಷ್ಯರನ್ನು ಪ್ರೀತಿಸ್ತಾನೆ. ಇದು ಬೇರ್ಪಡಲಾರದಂತಹ ವಿಷಯಗಳಾಗಿವೆ.
ಶಿಲುಬೆ ನೋಡಿ, ನಿಲುವು ಕಂಬ, ಅಡ್ಡ ಕಂಬ. ನಿಲುವು ಕಂಬ ನಿಮಗೂ ದೇವರೊಂದಿಗಿನ ಸಂಬಂಧ ಸೂಚಿಸ್ತದೆ, ಅಡ್ಡ ಕಂಬ ನಿಮಗೂ ಮನುಷ್ಯರಿಗೂ ಇರುವ ಸಂಬಂಧ ಸೂಚಿಸ್ತದೆ. ನಿಮ್ಮ ಹೃದಯದಲ್ಲಿ ದೇವರನ್ನು ದೂಷಿಸಿದರೆ ದೇವರು ನಿಮ್ಮ ಮನವಿ ಕೇಳಲ್ಲ. ನಿಮ್ಮ ಸಹೋದರನಿಗೆ ನಿಮ್ಮ ಹೃದಯದಲ್ಲಿ ದೂಷಿಸಿದರೂ ಸಹ ನಿಮ್ಮ ಮೊರೆ ದೇವರಿಗೆ ಮುಟ್ಟಲ್ಲ. ಅದಕ್ಕೆ ನಮ್ಮ ಮನಸ್ಸಾಕ್ಷಿ ದೋಷಾರೋಪಣೆ ಮಾಡುವಾಗ, ಅಂದರೆ ದೋಷಾರೋಪಣೆ ಅಂದರೆ ಇದು ತಪ್ಪು, ಇದು ತಪ್ಪಲ್ಲ ಎಂದು ಹೇಳುತ್ತಾ ಇರುತ್ತೆ. ಇದೆಯಾ ನಿಮಗೆ ಮನಸ್ಸಾಕ್ಷಿ? ಕೋಪ ಬಂದಾಗ ನಿಮಗೆ ಮನಸ್ಸಾಕ್ಷಿ ಇದೆಯಾ ಅನ್ನುತ್ತೇವಲ್ಲವೇ? ನಮಗೆ ಮೂರನೆಯವರು ಬಂದು ನಮ್ಮ ತಪ್ಪು ಎತ್ತಿ ತೋರಿಸುವ ಮುಂಚೆಯೇ, ಯಾರೋ ಬಂದು ನಮ್ಮ ತಪ್ಪು ಮೊದಲು ಎತ್ತು ತೋರಿಸುವುದಕ್ಕಿಂತ ಮುಂಚೆ ನಮ್ಮ ಮನಸ್ಸು ನಮಗೆ ಹೇಳ್ತಿರುತ್ತೆ, ನೀವು ಮಾಡಿರೋದು ತಪ್ಪು ಎಂದು. ಸಣ್ಣ ಸಣ್ಣ ವಿಷಯದಲ್ಲಿ ಕೂಡ ಹೇಳುತ್ತೆ. ಸೂಕ್ಷ್ಮವಾದ ಮನಸ್ಸಾಕ್ಷಿ ಇರೋದಾದ್ರೆ ಪ್ರತಿಯೊಂದು ವಿಷಯದಲ್ಲಿ ನಮ್ಮ ಮನಸ್ಸಾಕ್ಷಿ ಎಚ್ಚರಿಸುತ್ತಲೇ ಇರುತ್ತೆ. ನೀವು ಹೊರಗೆ ಹೋಗಿ ತಿನ್ನುತ್ತಿರುವಾಗ ಮನಸ್ಸಾಕ್ಷಿ ಹೇಳುತ್ತೆ, ನೀವು ತಿನ್ನುತ್ತಿದ್ದೀರಲ್ವೋ, ಮತ್ತೆ ಹೆಂಡತಿಗೆ ಕೊಂಡೊಯ್ಯುವುದಿಲ್ವೋ, ನಿಮ್ಮ ಮಕ್ಕಳಿಗೆ ಕೊಂಡೊಯ್ಯುವುದಿಲ್ವೋ, ನೀವೇ ಕೊಂಡ್ಕೊಳ್ತಾ ಇದ್ದೀರಿ ಎಲ್ಲವನ್ನು, ನಿಮ್ಮ ಮನೆಯವರಿಗೆ ಕೊಂಡ್ಕೊಳ್ಳುವುದಿಲ್ಲವೋ? ಇಂಥ ಚಿಕ್ಕ ವಿಷಯ ಎಲ್ಲ ಹೇಳುತ್ತೋ ಮನಸ್ಸಾಕ್ಷಿ? ನಮ್ಮ ಮನಸ್ಸಾಕ್ಷಿ ನಾವು ಇತರರಿಗೆ ಬೈಯುತ್ತಿರುವಾಗ ಮತ್ತೆ ನಿಮ್ಮ ಸಂಗತಿ ಏನು ಎಂದು ನಮ್ಮನ್ನು ಪ್ರಶ್ನಿಸುತ್ತಾ ಇರುತ್ತೆ. ನೀವು ಪರವಾಗಿಲ್ಲ ಅಂದಾಗ ನಿಮ್ಮ ಮನಸ್ಸಾಕ್ಷಿ ಹೇಳುತ್ತಾ ಇರುತ್ತೆ, ನೀನು ಚೆನ್ನಾಗಿದೀಯಾ ಎಂದು. ನಾವು ಮನಸ್ಸಾಕ್ಷಿಯ ಪ್ರೇರೇಪಣೆಗೆ ಒಳಗಾಗಲ್ಲ. ನಾವು ಮನಸ್ಸಾಕ್ಷಿ ಕೊಡುವ ಆ ಎಚ್ಚರಿಕೆಗಳನ್ನು ಲೆಕ್ಕಿಸುವುದೇ ಇಲ್ಲ. ಹಾಗಾಗಿ ಆಗುವುದೇನೆಂದರೆ ನಮ್ಮ ಮನಸ್ಸಾಕ್ಷಿ ಸ್ಲೀಪಿಂಗ್ ಮೋಡಲ್ಲಿ ಹೋಗುತ್ತೆ. ಅದಕ್ಕಾಗಿಯೇ ಕೆಲವರ ಮನಸ್ಸಾಕ್ಷಿ ಕೆಲಸ ಮಾಡಲ್ಲ. ದೇವರ ವಾಕ್ಯ ಕೇಳ್ತಿರುವಾಗ ನಮ್ಮ ಮನಸ್ಸಾಕ್ಷಿಗೆ ಜೀವ ಬರುತ್ತೆ, ಮತ್ತೆ ಅದು ಎದ್ದೇಳುತ್ತೆ. ಅದಕ್ಕೆ ವಾಕ್ಯ ಕೇಳ್ತಾ ಇರುವಾಗ ನಿಮ್ಮ ಮನಸ್ಸಾಕ್ಷಿ ಕೂಡ ಸೂಕ್ಷ್ಮವಾಗಿರುತ್ತೆ. ಸುಮ್ಮನೆ ಇರುವಾಗ ನೀವು ಮರ್ತೋಗ್ತೀರಿ ನಿಮ್ಮ ಸ್ಥಿತಿ. ದೇವರ ಸನ್ನಿಧಿಯಲ್ಲಿರುವಾಗ, ದೇವರ ವಾಕ್ಯ ಕೇಳ್ತಿರುವಾಗ ಸ್ಪಷ್ಟವಾಗಿ ನಿಮ್ಮ ಹೃದಯ ಸ್ಥಿತಿ ಹೇಗಿದೆ ಎಂದು ಅರಿತುಕೊಳ್ತೀರಿ. ನಿಮ್ಮ ಹೃದಯ ಆಗ ನಿಮ್ಮನ್ನು ಗದ್ದರಿಸುತ್ತೆ. ಇಂತಹ ಅನುಭವ ನಿಮಗಿವೆಯಾ? ನೀವು ಆಧ್ಯಾತ್ಮಿಕ ವ್ಯಕ್ತಿಯಾಗಿದ್ದೀರಾ? ಈವನ್ ನೀವು ಸ್ಪಿರಿಚುವಲ್ ಪೀಪಲ್ ಇಲ್ಲದಿದ್ರೂ ಕೂಡ ಪ್ರತಿಯೊಬ್ಬರಿಗೂ ಮನಸ್ಸಾಕ್ಷಿ ಇದೆ. ಕೇವಲ ಕ್ರೈಸ್ತರಿಗೆ ಮಾತ್ರವಲ್ಲ, ದೇವರನ್ನು ನಂಬಿದರೂ ನಂಬದೇ ಇದ್ದರೂ ಎಲ್ಲರಿಗೂ ಮನಸ್ಸಾಕ್ಷಿ ಕೊಟ್ಟಿದ್ದಾರೆ ದೇವರು. ಬೈಬಲ್ ಗೊತ್ತಿದ್ದವರಿಗೆ ಬೈಬಲ್ನಲ್ಲಿರುವ ವಾಕ್ಯದ ಮುಖಾಂತರ ಎಚ್ಚರಿಸುತ್ತಾರೆ ದೇವರು. ಮತ್ತೆ ಬೈಬಲ್ ಓದದವರಿಗೆ ಹೇಗೆ, ಮತ್ತೆ ಅವರಿಗೆ ಹೇಗೆ ತೀರ್ಪಾಗುತ್ತೆ ಎಂದು ಕೆಲವರು ಕೇಳ್ತಾರೆ. ನಮಗೆ ಗೊತ್ತು, ಕಳ್ಳತನ ಮಾಡಬಾರದು, ವ್ಯಭಿಚಾರ ಮಾಡಬಾರದು, ಸುಳ್ಳು ಸಾಕ್ಷಿ ಹೇಳಬಾರದು, ಅದು ಇದು ಎಂದು ನಮಗೆಲ್ಲಾ ಗೊತ್ತಿದೆ. ದಶಾಜ್ಞೆಗಳು ಕೊಡಲ್ಪಟ್ಟಿವೆ ನಮಗೆ. ಮತ್ತೆ ದೇವರನ್ನು ಅರಿಯದವರಿಗೆ ಧರ್ಮಶಾಸ್ತ್ರ ಹೇಗೆ ಗೊತ್ತಾಗುತ್ತೆ? ಅವರಿಗೆ ಹೇಗೆ ಗೊತ್ತಾಗುತ್ತೆ ಅವರು ಮಾಡೋದು ತಪ್ಪೆಂದು? ಮನಸ್ಸಾಕ್ಷಿ ಹೇಳುತ್ತೆ. ನೋಡಿ ಪ್ರಿಯರೇ, ಮನಸ್ಸಾಕ್ಷಿ ಅವರ ಮೇಲೆ ದೋಷಾರೋಪಣೆ ಮಾಡುತ್ತೆ. ರೋಮಪುರದವರಿಗೆ 2ನೇ ಅಧ್ಯಾಯ 15ನೇ ವಚನ. ಅಂಥವರ ಮನಸ್ಸಾಕ್ಷಿ ಏನಂತೆ? ಅಂಥವರ ಮನಸ್ಸಾಕ್ಷಿ ಕೂಡ ಸಾಕ್ಷಿ ಕೊಡುವುದೇನೆಂದರೆ, ಅವರ ಯೋಚನೆಗಳು ವಾದಿ ಪ್ರತಿವಾದಿಗಳಂತೆ ಇದು ತಪ್ಪೆಂದೂ ಇಲ್ಲವೇ ಇದು ತಪ್ಪೆಲ್ಲವೆಂದು ಸೂಚಿಸುತ್ತಿರುವಾಗ ಧರ್ಮಶಾಸ್ತ್ರದ ಮುಖ್ಯ ತಾತ್ಪರ್ಯ ತಮ್ಮ ಹೃದಯದಲ್ಲಿ ಬರೆದದೇ ಎಂಬುದನ್ನು ತೋರ್ಪಡಿಸುತ್ತಾರೆ. ಅನ್ಯ ಜನರಿಗೆ ಧರ್ಮಶಾಸ್ತ್ರ ಇಲ್ಲವೇ ದೇವರ ವಾಕ್ಯ ಇಲ್ಲದಿದ್ದರೂ ಕೂಡ ಅವರ ಮನಸ್ಸಾಕ್ಷಿ ಸಾಕ್ಷಿ ಕೊಡುತ್ತದೆ. ಅವರ ಯೋಚನೆಗಳು ವಾದಿ ಪ್ರತಿವಾದಿಗಳಂತೆ ಇದು ತಪ್ಪೆಂದೂ ಇಲ್ಲವೇ ಇದು ತಪ್ಪೆಲ್ಲವೆಂದು ಸೂಚಿಸುತ್ತದೆ. ಹೀಗೆ ನಿಮ್ಮೊಳಗೆ ನಿಮ್ಮ ಯೋಚನೆಗಳೇ ನಿಮ್ಮನ್ನು ಎಚ್ಚರಿಸುತ್ತವೆ. ನಿಮ್ಮ ಮನಸ್ಸಾಕ್ಷಿಯ ಮೇರೆಗೆ ದೇವರು ತೀರ್ಪು ತೀರಿಸುತ್ತಾರೆ. ನಾನು ನನ್ನ ಮನಸ್ಸಾಕ್ಷಿಯ ಗದರಿಕೆಗೆ ಕೇಳಿದ್ರೆ ಎಷ್ಟು, ಕೇಳದಿದ್ರೆ ಎಷ್ಟು ಅಂದುಕೊಳ್ಳುವಿರೋ? ಮನಸ್ಸಾಕ್ಷಿ ಎನ್ನುವುದು ದೇವರ ನ್ಯಾಯವಾಗಿದೆ, ದೇವರ ನೀತಿಯಾಗಿದೆ, ದೇವರ ರೈಟ್ ಪದ್ಧತಿ ಯಾವುದೆಂದು ತೋರಿಸುತ್ತೆ ನಮಗೆ. ಆ ಮಾರ್ಜಿನ್ ದಾಟಿದಾಗ ನಮಗೆ ನಮ್ಮ ಮನಸ್ಸಾಕ್ಷಿ ತಪ್ಪು ಎಂದು ಹೇಳುತ್ತೆ. ಉದಾಹರಣೆಗೆ, ಈಗ ಕಾರ್ನಲ್ಲಿ ಎಲ್ಲರಿಗೂ ಒಳ್ಳೊಳ್ಳೆ ಸೀಟ್ ಬೆಲ್ಟ್ನೊಂದಿಗೆ ಆ ಎಕ್ಸ್ಪೆನ್ಸಿವ್ ಕಾರುಗಳು ನಮ್ಮ ಇಂಡಿಯಾದಲ್ಲಿ ಬಹಳಷ್ಟು ಇವೆ ಅಲ್ಲವೇ? ಆ ಕಾರ್ಗಳಲ್ಲಿ ಹತ್ತಿ ಕೂತ್ಕೊಂಡಾಗ ಆ ಮುಂದುಗಡೆ ಸೀಟಲ್ಲಿ ಕೂತ್ಕೊಂಡವರು ಖಂಡಿತವಾಗಿ ಬೆಲ್ಟ್ ಹಾಕ್ಕೊಳ್ಬೇಕು. ಹಾಕಿಕೊಳ್ಳದಿದ್ರೆ ಆ ಕಾರ್ ಏನ್ ಮಾಡುತ್ತೆ? ಒಂದು ಸಿಗ್ನಲ್ ಕೊಡುತ್ತೆ. ಕೀಕಿ 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 ಎಂಬ ಶಬ್ದ ಬರುತ್ತೆ. ನಾನು ಫಸ್ಟ್ ಟೈಮ್ ಬಹಳ ವರ್ಷಗಳ ಹಿಂದೆ ನಮ್ಮ ದೇಶದಲ್ಲಿ ಆ ಕಾರ್ ಇನ್ನೂ ಬರದೇ ಇರುವಾಗ ನಾನು ಅಮೆರಿಕ ದೇಶದ ನ್ಯೂಯಾರ್ಕಿಗೆ ಒಂದು ಮೀಟಿಂಗ್ ಆಗಿ ಹೋದಾಗ ಒಬ್ಬರು ನನಗೆ ಲಿಫ್ಟ್ ಕೊಟ್ಟಿದ್ರು. ಆ ಕಾರಲ್ಲಿ ಕೂತ್ಕೊಂಡಾಗ ನಾನು ಫ್ರಂಟ್ ಸೀಟಲ್ಲಿ ಕೂತ್ಕೊಂಡಾಗ ಕುಯ್ 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 ಅನ್ನುತ್ತಿತ್ತು. ನನಗೇನು ಅರ್ಥ ಆಗಲಿಲ್ಲ. ಆಗ ಪಕ್ಕದಲ್ಲಿದ್ದವ್ರು ಹೇಳಿದ್ರು, ನೀವು ಬೆಲ್ಟ್ ಹಾಕಿಕೊಳ್ಳಬೇಕೆಂದು. ಅದು ಬೆಲ್ಟ್ ಹಾಕಿಕೊಳ್ಳಿರಿ ಎಂದು ಹೇಳ್ತಾ ಇದೆ ಅಂದರು. ಆಗ ಬೆಲ್ಟ್ ಹಾಕ್ಕೊಂಡೆ.
ಹಾಗೆ ಬೆಲ್ಟ್ ಹಾಕೊಳ್ಳೋದು ತೆಗೆಯೋದು ತೊಂದರೆಯಾಗಿರುತ್ತೆ. ಒಂದೊಂದು ಸಾರಿ ಬೆಲ್ಟ್ ಹಾಕಿಕೊಳ್ಳಲೇಬೇಕೋ ಅಂದುಕೊಂಡಾಗ ಪರವಾಗಿಲ್ಲ ನಡೆಯುತ್ತೆ ಅಂದ ಒಬ್ಬ ವ್ಯಕ್ತಿ. ಅದೇ ಯಾಕೆ ಅಂತ ಕೇಳಿದ್ರೆ ಆ ಕುಯ್ ಕುಯ್ ಎಂಬ ಶಬ್ದ ತನ್ನಷ್ಟಕ್ಕೆ ತಾನೇ ಕೆಲವು ನಿಮಿಷಗಳಾದ್ಮೇಲೆ ನಿಂತೋಯ್ತು. ಹಾಕೋ, ಬೆಲ್ಟ್ ಹಾಕೋ, ಅಪಾಯ 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 ಎಂದು ಹೇಳಿದ್ರೂ ಕೇಳಲಿಲ್ಲ. ಸರಿ, ನಿನ್ನ ಸಾವು ನೀನು ಸಾಯಿ ಅನ್ನುವಂತೆ ಅದು ನಿಂತು ಹೋಗುತ್ತೆ ಅಷ್ಟೇ. ನಮ್ಮ ಮನಸಾಕ್ಷಿ ಕೂಡ ಅಷ್ಟೇ. ತಪ್ಪು ಮಾಡಿದಾಗ ತಪ್ಪು 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 ಅಂತ ಹೇಳುತ್ತೆ. ಹೋಗು, ನನಗೆ ಗೊತ್ತು ಬಿಡು, ನನ್ನಿಷ್ಟ ಎಂದು ಮನುಷ್ಯ ಅಲಕ್ಷ್ಯ ಮಾಡಿ ಆ ಕುಡುಕರು ಕುಡಿಯುವಾಗ ಅವರಿಗೂ ಕೂಡ ಫಸ್ಟ್ ಅಲ್ಲಿ ಮನಸಾಕ್ಷಿ ಗದ್ದರಿಸುತ್ತೆ. ಹಸಿ ಕುಡುಕನಾದ ನಂತರ ಇನ್ನು ಮನಸಾಕ್ಷಿ ಮಾತಾಡಲ್ಲ. ಕುಡಿದು ಅವನ್ ಮಾಡಿರೋ ತಪ್ಪು, ಆದರೆ ಕುಡಿದು ಬಂದು ಹೆಂಡತಿಗೆ ಒದಿತಾನಲ್ಲವೇ, ಮಕ್ಕಳಿಗೆ ಬಾಧೆ ಪಡಿಸ್ತಾನಲ್ಲವೇ, ಅವರು ತಪ್ಪು ಮಾಡಿರುವಂತೆ ನಿಂದಿಸುತ್ತಾನಲ್ಲವೇ, ಅದೇ ತಾರುಮಾರಾಗಿರುವಂತಹ ಜೀವಿತ ಆಗಿದೆ. ಮನಸಾಕ್ಷಿ ನಮ್ಮಲ್ಲಿ ಕೆಲಸ ಮಾಡದಿರುವಾಗ ಮೃಗಗಳಿಗಿಂತಲೂ ನೀಚವಾದ ಸ್ಥಿತಿಗೆ ಬಿದ್ದೋಗ್ತೇವೆ. ಮೃಗಗಳೇ ಒಳ್ಳೆಯವಂತೆ, ಅವು ಕೂಡ ಮಾತು ಕೇಳ್ತವೆ, ಗ್ರಹಿಸಿಕೊಳ್ತವೆ, ಕೇಳ್ತವೆ, ಕೃತಜ್ಞತೆಯಿಂದ ಇರ್ತವೆ. ಒಂದು ನಾಯಿ ಸಾಕುವುದಾದ್ರೆ ಅದು ಎಷ್ಟು ಫೇತ್ಫುಲ್ ಆಗಿರುತ್ತೆ ನೋಡಿ. ಮನುಷ್ಯರಿಂದ ಮೋಸ ಹೋಗುವವರು ಇದ್ದಾರೇನೋ, ಆದರೆ ಆ ಪೆಟ್ ಡಾಗ್ಸ್ಗಳಿಂದ ಮೋಸ ಹೋದವರು ಒಬ್ಬರೂ ಇಲ್ಲ. ಪ್ರಾಣವನ್ನೇ ಕೊಡುತ್ತೆ ಆ ನಾಯಿ. ನಾಯಿಗಿದ್ದಷ್ಟು ನಿಜಾಯಿತಿ ನಿಮಗಿಲ್ಲವೋ ಅನ್ನುತ್ತಾರೆ ಕೆಲವರು. ಮನಸಾಕ್ಷಿಯನ್ನು ದೇವರು ನಮಗೋಸ್ಕರ ನಾವು ತಪ್ಪಲ್ಲಿ ಬೀಳಲಾರದಂತೆ, ನೀಚ ಸ್ಥಿತಿಗೆ ಬಿದ್ದೋಗಲಾರದಂತೆ ನಮ್ಮಲ್ಲಿಟ್ಟಿದ್ದಾರೆ. ನಮ್ಮ ಮನಸಾಕ್ಷಿಯನ್ನು ದೇವರ ಮುಂದೆ, ಮನುಷ್ಯರ ಮುಂದೆ ಜಾಗ್ರತೆಯಿಂದ ಕಾಪಾಡಿಕೊಳ್ಳಬೇಕು. ಅದನ್ನು ಅಭ್ಯಾಸ ಮಾಡಿಕೊಳ್ತೇನೆ ಅನ್ನುತ್ತಾನೆ ಪೌಲನು. ಅಂದರೆ ಕಲಿತುಕೊಳ್ಳಬೇಕು. ವಿ ಹ್ಯಾವ್ ಟು ಪುಟ್ ಇಟ್ ಇನ್ ಪ್ರಾಕ್ಟೀಸ್. ಹೇಗೆ ಸರಿಪಡಿಸಿಕೊಳ್ಬೇಕು? ನಿಮ್ಮ ಮನಸಾಕ್ಷಿ ನಿಮ್ಮನ್ನು ದೋಷಾರೋಪಣೆ ಮಾಡುವಾಗ, ನೀವು ಮಾಡಿರೋದು ತಪ್ಪು ಅನ್ನುವಾಗ, ನೀವು ಮಾಡಿರೋ ತಪ್ಪನ್ನು ಒಪ್ಪಿಕೊಳ್ಬೇಕು. ಬೈಬಲ್ ಕಾಲೇಜ್ನಲ್ಲಿದ್ದಾಗ ಒಂದು ಸಾರಿ ನಾನು ಪ್ರಾರ್ಥನೆ ಮಾಡಿಕೊಳ್ಳುವಾಗ ಪಕ್ಕದಲ್ಲಿ ಇನ್ನೊಬ್ಬ ಬ್ರದರ್ ಪ್ರಾರ್ಥನೆ ಮಾಡುವುದನ್ನು ನೋಡಿದೆ. ಚೆನ್ನಾಗಿ ಪ್ರಾರ್ಥನೆ ಮಾಡಿಕೊಳ್ಳುವ ನಾನು ಆ ಬ್ರದರ್ಗೆ ನೋಡಿದ ಕೂಡಲೇ ನನ್ನ ಪ್ರಾರ್ಥನೆ ನಿಂತೋಯ್ತು. ಅಪ್ಪ ತಂದೆಯೇ ಅನ್ನುತ್ತಾ ಇದ್ದೇನೆ, ಆದರೆ ನನ್ನ ಮನಸಾಕ್ಷಿ ಹೇಳ್ತಾ ಇತ್ತು, ನಿನ್ನ ಹೃದಯದೊಳಗೆ ಹೊಟ್ಟೆ ಕಿಚ್ಚಿನ ಆಲೋಚನೆ ಬರಮಾಡಿಕೊಂಡೆ. ನಿನ್ನ ಪ್ರಾರ್ಥನೆ ದೇವರು ಕೇಳೋದಿಲ್ಲ. ನಾನೇ ಅವಾಗ ಹೊಟ್ಟೆ ಕಿಚ್ಚ ಆಲೋಚನೆ ಬರಮಾಡಿಕೊಂಡೆ. ಅವನನ್ನು ನೋಡಿದ ಕೂಡಲೇ ಅವನು ನನಗಿಂತಲೂ ಬಹಳ ಜೂನಿಯರ್. ಅವನಿಗೆ ಪ್ರೀಚಿಂಗ್ ಕಳಿಸುತ್ತಿದ್ದಾರೆ, ನನ್ನನ್ನು ಕಳಿಸುತ್ತಾ ಇಲ್ಲ. ಅವನಿಗೇ ಎಲ್ಲ ಜವಾಬ್ದಾರಿಕೆ ಒಪ್ಪಿಸ್ತಿದ್ದಾರೆ, ನನಗೊಪ್ಪಿಸ್ತಾ ಇಲ್ಲ ಎಂಬ ಒಂದು ಕಂಪ್ಯಾರಿಸನ್ನಿಂದ ಕೂಡಿರುವ ಒಂದು ಹೊಟ್ಟೆ ಕಿಚ್ಚಿನ ಆಲೋಚನೆ ನನ್ನ ಮನಸ್ಸೊಳಗೆ ಬಂತು. ಇನ್ನಷ್ಟೇ ಕಣ್ಣಲ್ಲಿ ಬಿದ್ದಿರುವ ಧೂಳು ಹೇಗೆ ಒಬ್ಬ ಮನುಷ್ಯನಿಗೆ ಬಹಳಷ್ಟು ಕಾಡಿಸುತ್ತದೋ, ಕಣ್ಣೆಲ್ಲ ಕೆಂಪುಗಾಗಿ ಹೇಗೆ ಕಣ್ಣೀರು ಸುರಿಯುವಂತೆ ಮಾಡುತ್ತದೋ, ನನ್ನ ಪ್ರಾರ್ಥನೆ ನಿಂತೋಯ್ತು, ಮನಸ್ಸು ಹಾಳಾಗಿ ಹೋಯಿತು. ಆಗ ಪರಿಶುದ್ಧಾತ್ಮ ದೇವರು ಹೇಳ್ತಾ ಇದ್ರು, ಹೋಗಿ ನಿನ್ನ ಮನಸಾಕ್ಷಿ ಸರಿ ಮಾಡಿಕೋ, ತಪ್ಪಾಯ್ತು ದೇವ್ರೆ, ಕ್ಷಮಿಸು ದೇವ್ರೆ ಅನ್ನುತ್ತಿದ್ದೆ. ಆದರೆ ಎದ್ದು ಹೋಗಿ ಅವನ ಬಳಿಗೆ, ಬ್ರದರ್, ನಿನ್ನ ವಿರುದ್ಧ ಹೊಟ್ಟೆಕಿಚ್ಚು ಆಲೋಚನೆ ಬಂದಿತು, ನನ್ನನ್ನು ಕ್ಷಮಿಸು ಎಂದು ನಾನು ಹೇಳುವವರೆಗೂ ನನ್ನ ಮನಸ್ಸು ಸಮಾಧಾನಗೊಳ್ಳಲಿಲ್ಲ. ಮತ್ತೆ ಹೋಗಿ ಪ್ರಾರ್ಥನೆ ಮಾಡಿಕೊಳ್ಳಲಿಕ್ಕಾಗಲಿಲ್ಲ. ಎಷ್ಟು ಜನ ಈ ದಿನ ಇಷ್ಟ ಬಂದಂತೆ ಪ್ರವರ್ತಿಸಿ, ಇಷ್ಟ ಬಂದಂತೆ ಮಾತಾಡಿ, ಮತ್ತೆ ಹಾಡು ಹಾಡ್ತಾರೆ, ಕಾಯರ್ನಲ್ಲಿ ದೇವೆ ಅನ್ನುತ್ತಾರೆ, ಪ್ರಸಂಗ ಮಾಡುತ್ತಾರೆ, ಸಂಡೇ ಸ್ಕೂಲ್ ತೆಗೆದುಕೊಳ್ತಾರೆ, ಸಭಾ ಹಿರಿಯರು ಅನ್ನುತ್ತಾರೆ, ಸೇವೆ ಮಾಡ್ತಿದ್ದೇವೆ ಅನ್ನುತ್ತಾರೆ, ಹೌದಲ್ಲವೇ? ಸುಮ್ಮನೆ ಏನೋ ಉಪದೇಶ ಮಾಡ್ತಾರೆ. ಆದರೆ ನಮ್ಮ ಮನಸ್ಸಾಕ್ಷಿ ಮೊದಲು ಸರಿಪಡಿಸಿಕೊಳ್ಬೇಕು. ಒಪ್ಪಿಕೊಂಡ್ರೆ ಸರಿಯಾಗಿ ಹೋಗುತ್ತೆ. ಒಪ್ಪಿಕೊಂಡವನು ನಿರ್ದೋಷಿಯಾಗಿ ನಿರ್ಣಯಿಸಲ್ಪಡ್ತಾನೆ. ಯೇಸು ಕ್ರಿಸ್ತನ ರಕ್ತ ನಮ್ಮ ಮನಸಾಕ್ಷಿಯನ್ನು ಸರಿಪಡಿಸುತ್ತದೆ. ಅಪರಾಧ ದೋಷಗಳ ದೆಸೆಯಿಂದ ನಾವು ಸತ್ತವರಾಗಿದ್ದಾಗ ಯೇಸುವೇ ನಮ್ಮನ್ನು ಎಬ್ಬಿಸಿದ್ದಾರೆ. ಸತ್ತ ಮನಸಾಕ್ಷಿಯ ಸ್ಥಿತಿಗೆ ಈ ದಿನ ಅನೇಕರು ಸೇರುತ್ತಾ ಇದ್ದಾರೆ. ನಿಮ್ಮ ಮನಸಾಕ್ಷಿ ಕೆಲಸ ಮಾಡುತ್ತಿದೆಯೋ? ಚುರುಕಾಗಿದೆಯೋ? ಇಲ್ಲವೇ ಕೆಲವೊಮ್ಮೆ ಆನ್ ಆ್ಯಂಡ್ ಆಫ್ ಆಗ್ತಾ ಇದೆಯಾ? ವಾಕ್ಯ ಕೇಳ್ತಿರುವಾಗ ನಿಮ್ಮ ಮನಸಾಕ್ಷಿ ನಿಮಗೆ ಮನವರಿಕೆ ಉಂಟು ಮಾಡುವಾಗ ಮನಸಾಕ್ಷಿಯ ಪ್ರೇರೇಪಣೆಗೆ ಒಳಗಾಗ್ತಾ ಇದ್ದೀರಾ? ನಿಮ್ಮ ಹೃದಯ ದೋಷಾರೋಪಣೆ ಮಾಡುವ ವಿಷಯಗಳನ್ನು ನೀವು ಮೇಲಿಂದ ಮೇಲೆ ದೇವರ ಸನ್ನಿಧಿಯಲ್ಲಿ ಒಪ್ಪಿಕೊಂಡು ಅವುಗಳನ್ನು ಬಿಟ್ಟುಬಿಡ್ತಾ ಇದ್ದೀರಾ? ಒಳ್ಳೆ ಮನಸಾಕ್ಷಿಯನ್ನು ಹೊಂದಿಕೊಂಡಿದ್ದೀರಾ? ದೇವರ ಮುಂದೆಯೂ ಮನುಷ್ಯರ ಮುಂದೆಯೂ ಒಳ್ಳೆ ಮನಸಾಕ್ಷಿಯನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ನಾವು ಅಭ್ಯಾಸ ಮಾಡಿಕೊಳ್ಳೋಣ. ಆಗಾಗ್ಗೆ ನಾವು ದೋಷಿಗಳಾಗುವಾಗ ನಿರ್ಲಕ್ಷ್ಯ ಮಾಡಬೇಡಿರಿ. ನಮ್ಮ ಮನಸಾಕ್ಷಿ ದೋಷಾರೋಪಣೆ ಮಾಡುವ ವಿಷಯಗಳಲ್ಲಿ ಸರಿಪಡಿಸಿಕೊಳ್ಳೋಣ, ಒಪ್ಪಿಕೊಂಡು ಬಿಟ್ಟುಬಿಡೋಣ, ದೇವರ ಮುಂದೆ ಪಶ್ಚಾತ್ತಾಪ ಪಡೋಣ. ಉಜ್ಜೀವಿಸಲ್ಪಟ್ಟವರಾಗಿ, ಒಳ್ಳೆ ಮನಸಾಕ್ಷಿಯುಳ್ಳವರಾಗಿ, ದೇವರ ಸಾಕ್ಷಿಯಾಗಿ ಜೀವಿಸೋಣ. ಪ್ರಾರ್ಥನೆ.
ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಈ ಅಂತ್ಯ ದಿನಗಳಲ್ಲಿ ತಂದೆಯೇ, ಅಪರಾಧಗಳ ದೆಸೆಯಿಂದ, ದೋಷಗಳ ದೆಸೆಯಿಂದ ಸತ್ತಂತಹ ಮನಸಾಕ್ಷಿಯುಳ್ಳವರಾಗಿ ಎಷ್ಟೋ ಜನರು ದೇವರೇ ಕನಿಷ್ಠ ಜ್ಞಾನ ಇಲ್ಲದವರಾಗಿ, ಕನಿಷ್ಠ ಭಯ ಇಲ್ಲದವರಾಗಿ, ಇಷ್ಟ ಬಂದಂತೆ ಜೀವಿಸುವ ಈ ಭಯಂಕರ ದಿನಮಾನಗಳಲ್ಲಿ ಒಳ್ಳೆ ಮನಸಾಕ್ಷಿಯುಳ್ಳವರಾಗಿ, ಬಾಯಿಯ ಮಾತಿನಿಂದಾಗಲಿ ಹೃದಯದ ಆಲೋಚನೆಯಿಂದಾಗಲಿ ನಾವು ಮಾಡುವ ತಪ್ಪುಗಳನ್ನು ನಮಗೆ ಎತ್ತಿ ತೋರಿಸುವಂತಹ, ನಮ್ಮನ್ನು ಎಚ್ಚರಿಸುವ ಮನಸಾಕ್ಷಿಯ ಪ್ರೇರೇಪಣೆಗಳಿಗೆ ವಿಧೇಯರಾಗುವಂತಹ ಮನಸ್ಸು ಕೊಡಿರಿ. ನಮ್ಮ ಮನಸ್ಸು ನಮಗೆ ದೋಷಾರೋಪಣೆ ಮಾಡಿದಾಗ ನಮ್ಮ ದೋಷ ತೊಳೆಯಬಲ್ಲಂತಹ, ಶುದ್ಧೀಕರಿಸಿ ನಿರ್ಮಲವಾದ ಮನಸ್ಸು ಕೊಡಬಲ್ಲಂತಹ ನಿಮ್ಮ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಲು ನಮ್ಮೆಲ್ಲರಿಗೂ ಕಲಿಸಿಕೊಡಿರಿ ದೇವರೇ. ಒಳ್ಳೆ ಮನಸಾಕ್ಷಿಯುಳ್ಳವರಾಗಿ ಜೀವಿಸುವಂಥದ್ದು ಹೇಗೆ ಎಂಬುದನ್ನು ನಾವು ಅಭ್ಯಾಸ ಮಾಡಿಕೊಳ್ಳುವ ಹಾಗೆ ನಿಮ್ಮ ಪರಿಶುದ್ಧ ಸತ್ಯವೇದವನ್ನು ಓದುತ್ತಾ ಧ್ಯಾನಿಸುತ್ತಾ ನಿಮ್ಮ ಮುಖಕಾಂತಿಯಲ್ಲಿ ನಮ್ಮ ಸ್ಥಿತಿಯಂತದೆಂದು ಗ್ರಹಿಸಿಕೊಳ್ಳುತ್ತಾ ದೋಷಾರೋಪಣೆ ಮಾಡುವ ಪ್ರತಿಯೊಂದು ದೋಷವನ್ನು ನಿಮ್ಮ ಪಾದ ಸನ್ನಿಧಿಯಲ್ಲಿ ಒಪ್ಪಿಕೊಂಡು ಬಿಟ್ಟು ಶುದ್ಧರಾಗಿ ಪರಿಶುದ್ಧರಾಗಿ ನಿಮಗಿಷ್ಟಕರವಾಗಿ ಒಳ್ಳೆ ಮನಸಾಕ್ಷಿಯುಳ್ಳವರಾಗಿ ಜೀವಿಸಲು ಈ ಅನುದಿನದ ಧ್ಯಾನ ವೀಕ್ಷಿಸುವ ಪ್ರತಿಯೊಬ್ಬರಿಗೂ ದಯಪಾಲಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯೂ, ಮಗನಾದ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ, ಇತರ ದೇಶದಿಂದ ವೀಕ್ಷಿಸುವುದಾದರೆ ಕೊಡಲ್ಪಟ್ಟಂತಹ ಇದೇ ನಂಬರಿಗೆ ಕಳುಹಿಸಿಕೊಡಿರಿ. ಬಹಳ ಮೆಸೇಜಸ್ಗಳು ನಮಗೆ ಬರುತ್ತಾ ಇರುವುದರಿಂದ ನಾವು ಅವುಗಳನ್ನೆಲ್ಲ ಓದಿ ಪರಿಶೀಲಿಸಿ ಪ್ರಾರ್ಥಿಸುತ್ತಾ ಇದ್ದೇವೆ. ಹಾಗಾಗಿ ನಿಮ್ಮ ಮನವಿಗಳನ್ನೆಲ್ಲ ಕೊಡಲ್ಪಟ್ಟ ಫೋನ್ ನಂಬರಿಗೆ, ಇಂಡಿಯಾದ ಯಾವುದೇ ರಾಜ್ಯದಿಂದಾಗಲಿ ಹೊರದೇಶದಿಂದಾಗಲಿ ವೀಕ್ಷಿಸುತ್ತಾ ಇರುವುದಾದರೆ ಕೊಡಲ್ಪಟ್ಟ ನಂಬರಿಗೆ ನಿಮ್ಮ ಮನವಿ ಕಳಿಸಿಕೊಡಿರಿ. ಎಲ್ಲರಿಗೂ ಪ್ರತ್ಯುತ್ತರ ಕೊಡ್ಲಿಕ್ಕಾಗದಿದ್ದರೂ ನಿಮ್ಮೆಲ್ಲರಿಗೋಸ್ಕರ ನಾವು ತಪ್ಪದೆ ಪ್ರಾರ್ಥಿಸ್ತಿದ್ದೇವೆ. ಮತ್ತು ತಿಳಿಯಪಡಿಸುವುದೇನೆಂದರೆ, ಮುಖ್ಯವಾದ ಮನವಿಗಳಿಗಾಗಿ ತಕ್ಷಣವೇ ಪ್ರಾರ್ಥಿಸ್ತಿದ್ದೇವೆ. ಕೆಲವೊಂದು ಮನವಿಗಳಿಗಾಗಿ ಮೇಲಿಂದ ಮೇಲೆ ಪ್ರಾರ್ಥನೆ ಮಾಡುವುದು ಕೂಡ ಮಾಡ್ತಿದ್ದೇವೆ. ನಿಮ್ಮ ಪಕ್ಷದಲ್ಲಿ ನಾವು ವಿಜ್ಞಾಪನೆ ಮಾಡ್ತಿದ್ದೇವೆ, ನೀವು ಕೂಡ ಪ್ರಾರ್ಥಿಸಿರಿ. ಡಾಕ್ಟರ್ ಜೈಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿದ್ದೀರಾ? ಇತರರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವಂತೆ ಪ್ರೋತ್ಸಾಹಿಸಿರಿ. ನೀವೇ ನಮ್ಮ ಪತ್ರಿಕೆ ಎಂದು ಪೌಲನು ಹೇಳಿದಂತೆ ನಾವು ಯಾವುದೇ ಅಡ್ವರ್ಟೈಸ್ಮೆಂಟ್ಗಳು, ಪ್ರಮೋಷನ್ಸ್ಗಳು ಮಾಡ್ತಾ ಇಲ್ಲ. ನೀವೇ ಮೇಲು ಹೊಂದಿದವರಾಗಿ ಈ ಸೇವೆಯಲ್ಲಿ ಪಾಲುಗಾರರಾಗ್ತಾ ಇರೋದ್ರಿಂದ ಕನ್ನಡ, ತೆಲುಗು, ತಮಿಳ್, ಹಿಂದಿ, ಮಲಯಾಳಂ, ಬೆಂಗಾಲಿ ಹಾಗೂ ಹಿಂದಿ ಭಾಷೆಯಲ್ಲಿಯೂ ಪ್ರಸಾರ ಮಾಡಲಾಗ್ತಾ ಇದೆ. ಇದೇ ಒಂದು ಕಾರ್ಯಕ್ರಮ ಮಾತ್ರವಲ್ಲದೆ ಟೆಲಿವಿಷನ್ ಕಾರ್ಯಕ್ರಮ ಕೂಡ ಮುಂದುವರಿಸುತ್ತಾ ಇದ್ದೇವೆ. ಅದಕ್ಕೆ ಬೇಕಾದ ಪ್ರಾರ್ಥನೆಯ ಸಹಕಾರ ಒದಗಿಸಿಕೊಡಿರಿ. ಜೈಪಾಲ್ ಫೌಂಡೇಶನ್ QR ಕೋಡ್ ನಿಮಗೆ ಕೊಡಲಾಗ್ತಾ ಇದೆ. ಕರ್ತನು ಪ್ರೇರೇಪಿಸುವುದಾದರೆ ನಿಮ್ಮ ಕಾಣಿಕೆಗಳನ್ನು ಇದಕ್ಕೆ ಕಳುಹಿಸಿ ದೇವರ ಆಶೀರ್ವಾದ ನೀವು ಹೊಂದಿಕೊಳ್ಳುವ ಹಾಗೆ ಈ ಸೇವೆಯಲ್ಲಿ ಪಾಲುಗಾರರಾಗಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗೆ ನೆಲೆಸಿರಲಿ.